ಬದಲಾಯಿಸಿದ್ದಾರೆ, ಅದನ್ನು ಕೇಳೋದೇ ಇಲ್ಲ ನೀವು. ನಾನು ಅದಕ್ಕೆ ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ನಮ್ಮ ಪಕ್ಷ ಮತ್ತು ಸರ್ಕಾರ ಈ ನರೇಗಾ ರದ್ದು ಮಾಡಿರ್ತಕ್ಕಂಥ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತೇವೆ. ಇದರ ಪರವಾಗಿ ಹೋರಾಟವನ್ನು ಮಾಡ್ತೇವೆ. ಮತ್ತೆ ಮರುಸ್ಥಾಪನೆ ಮಾಡಬೇಕು, ಮನ್ರೇಗಾವನ್ನು ಮರುಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ತೇವೆ. ನೀವು ನಮ್ಮ ಜೊತೆ ನಿಲ್ಲಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಮ್ಮ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತಗೊಂಡಿದೆ. ಯಾಕಂತಂದ್ರೆ ಹಳ್ಳಿಗಾಡಿನಲ್ಲಿ ವಲಸೆ ಹೋಗುತ್ತೆ, ಅವ್ರ ಊರಿನಲ್ಲೇ ಕೆಲಸ ಸಿಗ್ತದೆ, ಉದ್ಯೋಗ ಸಿಗ್ತದೆ. ಸಣ್ಣ ರೈತರು, ಮಹಿಳೆಯರು ಎಷ್ಟು ಗೊತ್ತಾ? 53% ಮಹಿಳೆಯರಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು 28% ಇದ್ದಾರೆ. 17% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ವರ್ಗ. ಇವ್ರು ಇರ್ತಕ್ಕಂಥದ್ದು ಇವರಿಗೆ 100 ದಿನ ಕೆಲಸ ಕೊಡ್ತೀವಿ ಅಂತಂದ್ರೆ ಈಗೇನು ಅಪಪ್ರಚಾರ ಮಾಡ್ತಾರೆ ಬಿಜೆಪಿಯವರು ಅಂತಂದ್ರೆ ನಾವು 125 ದಿನ ಕೊಡ್ತೀವಿ. ಆ 125 ದಿನದಲ್ಲಿ ನಾವು 50 ದಿನ ಕೊಡಲೇಬೇಕು. ಯಾಕಂತಂದ್ರೆ ಅವ್ರು 25 ದಿನ ಕೊಡೋದು. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ವೇತನವನ್ನು ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಕಾನೂನನ್ನು ಮಾಡಿತ್ತು. ಅದನ್ನ ಕಾನೂನು ಮನ್ರೇಗಾ ಕಾಯ್ದೆಯಲ್ಲಿ 100 ವೇತನ ಕೊಡ್ತಕ್ಕಂಥದ್ದಿತ್ತು. ಈಗೇನ್ ಮಾಡಿದ್ದಾರೆ ಅಂತಂದ್ರೆ ರಾಜ್ಯ ಸರ್ಕಾರದ ಮೇಲೆ ಹೊರೆಯಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. EBG ರಾಮ್ಜಿ ಕಾಯ್ದೆ ಅಡಿಯಲ್ಲಿ 40% ರಾಜ್ಯ ಸರ್ಕಾರ ಕೊಡಬೇಕು, 60% ಮಾತ್ರ ಕೇಂದ್ರ ಕೊಡೋದು. ರಾಜ್ಯಗಳ ಮೇಲೆ ಹೊರೆ ಹಾಕತಕ್ಕಂಥ ಹಣಕಾಸಿನ ಹೊರೆ ಹಾಕತಕ್ಕಂಥ ಕೆಲಸವನ್ನ ಈ ಕಾಯ್ದೆ ಮಾಡ್ತಾ ಇದೆ. ಜೊತೆಗೆ ಕೃಷಿ ಚಟುವಟಿಕೆ ಸಂದರ್ಭದಲ್ಲಿ 60 ದಿನ ಕೆಲಸ ಕೊಡಲ್ಲ, 60 ದಿನ ಕೆಲಸ ಕೊಡಲ್ಲ. ನಿಮ್ಮ ಒಪ್ಪಿಗೆ ಇದಕ್ಕೆ ಒಪ್ಪಿಗೆ ಇಲ್ಲ ಹೇಳ್ರಿ, ನಿಮ್ಮ ಒಪ್ಪಿಗೆ ಇದೆಯಾ? ಇದು ಒಪ್ಪಿಗೆ ಇಲ್ಲ ಅಂತಂದ್ರೆ 10 ತಿಂಗಳು ಕೆಲಸ ಕೊಡೋದು, 12 ತಿಂಗಳು ಕೆಲಸ ಕೊಡಲ್ಲ. ಇದನ್ನ ನಾವು ತೀವ್ರವಾಗಿ ವಿರೋಧವನ್ನು ಮಾಡ್ತೇವೆ. ನೀವು ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅಲ್ವಾ? ಇರ್ತೀರಿ ಅಲ್ವಾ? ಇದು ಅನ್ಯಾಯ ಅಲ್ವಾ?